ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಥವಾ ಓಂ ಶ್ರೀ ಆಂಜನೇಯಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತೀನಿ. ಓಕೆ ಸ್ನೇಹಿತರೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮಕರ ರಾಶಿಯ ಸ್ನೇಹಿತರೆ, ಗಮನವಿಟ್ಟು ಕೇಳಿ. ಈ ಸಮಯದಲ್ಲಿ ಮಕರ ರಾಶಿಯವರು ಸತ್ತರೂ ಈ ಕೆಲವು ವಸ್ತುಗಳನ್ನು ಯಾರಿಗೂ ಕೊಡಬೇಡಿ. ತಪ್ಪಾಗಿ ಕೊಟ್ಟರೆ ನಿಮ್ಮ ಅದೃಷ್ಟ ಮಾಯವಾಗುತ್ತದೆ. ಮಕರ ರಾಶಿಯವರು ಪ್ರತಿಯೊಬ್ಬರೂ ನೋಡಲೇಬೇಕಾದ ವಿಡಿಯೋ ಇದು. ವಿಡಿಯೋವನ್ನು ಪೂರ್ತಿಯಾಗಿ ನೋಡುವ ಮೊದಲು ನಿಮ್ಮ ಜೀವನದ ಪ್ರತಿಯೊಂದು ಸಮಸ್ಯೆಗಳನ್ನು ಪರಿಹರಿಸುವ ಮೂಲಕ ನಮ್ಮ ಪ್ರಯತ್ನವನ್ನು ಪ್ರೋತ್ಸಾಹಿಸಲು ಈ ವಿಡಿಯೋವನ್ನು ತಕ್ಷಣ ಲೈಕ್ ಮಾಡಿ. ಅಲ್ಲದೆ ಮಕರ ರಾಶಿಯವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಈ ದೈವಿಕ ಕೃಪೆ ನಿಮ್ಮ ಮೇಲಿರಲಿ ಎಂದು ನಾನು ಪ್ರಾಮಾಣಿಕವಾಗಿ ಬಯಸುತ್ತೇನೆ. ಸ್ನೇಹಿತರೆ, ನಿಮ್ಮ ಕುಟುಂಬಕ್ಕೆ ಆ ದೈವಿಕ ರಕ್ಷಣೆ ಸಿಗಲಿ ಎನ್ನುವುದು ನಮ್ಮ ಆಶಯ. ವಾಸ್ತವವಾಗಿ ಈ ಸಮಯ ನಿಮಗೆ ತುಂಬ ಪವಿತ್ರವಾಗಿದೆ. ವಿಶೇಷವಾಗಿ ಇಂದಿನಿಂದ ನೀವು ಮಾಡುವ ಸಣ್ಣ ತಪ್ಪು ನಿಮ್ಮ ಜೀವನದುದ್ದಕ್ಕೂ ನಿಮ್ಮನ್ನು ನೋಯಿಸಬಹುದು. ಅದೇ ಸಮಯದಲ್ಲಿ ನಾನು ನಿಮಗೆ ಹೇಳಲಿರುವ ವಿಷಯಗಳನ್ನು ನೀವು ಎಚ್ಚರಿಕೆಯಿಂದ ಅನುಸರಿಸಿದರೆ ನಿಮ್ಮ ಜೀವನದಲ್ಲಿ ನೀವು ಕನಸು ಕಾಣದ ಪವಾಡಗಳು ಸಂಭವಿಸಲಿವೆ. ಕಳೆದ ಹಲವಾರು ತಿಂಗಳುಗಳಿಂದ ನೀವು ಯಾವುದಕ್ಕಾಗಿ ಶ್ರಮಿಸುತ್ತಿದ್ದೀರೋ ಅಥವಾ ಕನಸು ಕಾಣುತ್ತಿದ್ದೀರೋ ಅದು ಈಗ ನನಸಾಗುವ ಕಾಲ ಹತ್ತಿರ ಬಂದಿದೆ. ಮಕರ ರಾಶಿಯವರ ಜಾತಕದ ಗ್ರಹಗಳ ಚಲನೆಯಿಂದಾಗಿ ನಿಮ್ಮ ರಾಶಿ ಚಕ್ರ ಚಿಹ್ನೆಯು ಈಗ ಅದ್ಭುತ ಶಕ್ತಿಯನ್ನು ಹೊಂದಿದೆ. ನಿಮ್ಮ ಹಣೆಬರಹವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿ ಈ ಸಮಯಕ್ಕಿದೆ. ನೀವು ಈ ಹಿಂದೆ ಯೋಚಿಸಿದ ಪ್ರತಿಯೊಂದು ಕೆಲಸವೂ ಈಗ ನಿಧಾನವಾಗಿ ಫಲಪ್ರದವಾಗುತ್ತಿದೆ. ಆದರೂ ನಾನು ನಿಮಗೆ ಪದೇ ಪದೇ ಎಚ್ಚರಿಸುತ್ತಿರುವ ವಿಷಯ, ಕೆಲವು ಕೆಲಸಗಳನ್ನು ಮಾತ್ರ ನೆರವೇರಿಸಬೇಡಿ. ಅವುಗಳನ್ನು ಯಾರಿಗೂ ಕೆಲವು ವಸ್ತುಗಳನ್ನು ಯಾರಿಗೂ ಕೊಡಬೇಡಿ. ನೀವು ಅವುಗಳನ್ನು ಇತರರಿಗೆ ಕೊಟ್ಟರೆ ನಿಮ್ಮ ಮನೆಯಲ್ಲಿರುವ ಲಕ್ಷ್ಮೀ ದೇವತೆ ದೂರವಾಗುತ್ತಾಳೆ. ಬಡತನ ಮತ್ತು ಆರ್ಥಿಕ ತೊಂದರೆಗಳು ನಿಮ್ಮ ಬಾಗಿಲು ತಟ್ಟುತ್ತದೆ. ನೀವು ಗಳಿಸುವ ಲಾಭವು ನಷ್ಟವಾಗಿ ಬದಲಾಗುತ್ತದೆ, ಏಕೆಂದರೆ ಆ ವಸ್ತುಗಳು ಸಾಮಾನ್ಯವಲ್ಲ. ಅವು ಈ ಬ್ರಹ್ಮಾಂಡದ ಎಲ್ಲ ಸಕಾರಾತ್ಮಕ ಶಕ್ತಿಗಳಿಂದ ತುಂಬಿವೆ. ನಿಮ್ಮ ಮನೆ ಸಂಪತ್ತಿನಿಂದ ತುಂಬಬೇಕೆಂದು ನೀವು ಬಯಸಿದರೆ ಅಥವಾ ನಿಮ್ಮ ಸ್ವಂತ ಕಾರು ಮತ್ತು ಮನೆಯ ಉತ್ತಮ ಗೌರವವನ್ನು ಪಡೆಯಲು ಬಯಸಿದರೆ ಈ ವಿಡಿಯೋವನ್ನು ಬಿಟ್ಟು ಬಿಡದೆ ನೋಡಿ. ನಿಮಗಾಗಿ ಈ ವಿಶ್ಲೇಷಣೆಯನ್ನು ಮಾಡಲು ನಾವು ಸಾಕಷ್ಟು ಸಮಯವನ್ನು ಕಳೆದಿದ್ದೇವೆ. ನಾವು ಸಾಕಷ್ಟು ಪಂಚಾಂಗ ಲೆಕ್ಕಾಚಾರಗಳನ್ನು ಮಾಡಿದ್ದೇವೆ ಮತ್ತು ನಿಮ್ಮ ಭವಿಷ್ಯಕ್ಕಾಗಿ ನಾವು ಈ ಅಮೂಲ್ಯ ಮಾಹಿತಿಯನ್ನು ತಂದಿದ್ದೇವೆ. ಇದರ ಹಿಂದೆ ನಮಗೆ ಯಾವುದೇ ಸ್ವಾರ್ಥ ಉದ್ದೇಶವಿಲ್ಲ. ಸ್ನೇಹಿತರೆ, ಮಕರ ರಾಶಿಯವರು ಚೆನ್ನಾಗಿರಬೇಕೆಂದು ನಾವು ಬಯಸುತ್ತೇವೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ ಸಿಗಬೇಕೆಂದು ನಾವು ಬಯಸುತ್ತೇವೆ. ಮಕರ ರಾಶಿಯವರೇ, ಶುಕ್ರನು ಈಗ ನಿಮ್ಮ ಜಾತಕದಲ್ಲಿ ಅನುಕೂಲಕರವಾದ ಸ್ಥಳದಲ್ಲಿ ಸಾಗುತ್ತಾನೆ. ಅಷ್ಟೇ ಅಲ್ಲ, ಶುಕ್ರನು ತನ್ನೊಂದಿಗೆ ಬುಧನನ್ನು ಸಹ ತರುತ್ತಿದ್ದಾನೆ. ಇದರರ್ಥ ಮಕರ ರಾಶಿಯವರು ಇನ್ನು ಮುಂದೆ ಭಯಪಡುವ ಅಗತ್ಯವಿಲ್ಲ. ನಿಮ್ಮ ಜೀವನವು ಈಗ ಯಶಸ್ಸಿನ ಹಾದಿಯಲ್ಲಿದೆ. ನೀವು ಇಷ್ಟು ವರ್ಷಗಳಿಂದ ಕಾಯುತ್ತಿದ್ದ ದೈವಿಕ ಕೊಡುಗೆ ಬಂದಿದೆ. ಶುಕ್ರ ಮತ್ತು ಬುಧ ಗ್ರಹಗಳ ಸಂಯೋಗವು ನಿಮ್ಮ ಜೀವನದಲ್ಲಿ ಪ್ರಮುಖ ಬದಲಾವಣೆಗಳನ್ನು ತರಲಿದೆ. ಆದರೂ ನಾನು ನಿಮಗೆ ಹೇಳಿರುವ ಕೆಲವು ತಪ್ಪುಗಳನ್ನು ನೀವು ಮಾಡಬಾರದು. ನೀವು ಇನ್ನೂ ಕೆಲವು ವಿಷಯಗಳನ್ನು ತಪ್ಪಿಸಬೇಕು. ಒಂದು ವಿಷಯವನ್ನು ಚೆನ್ನಾಗಿ ನೆನಪಿಡಿ. ನಮಗೆ ಯಶಸ್ಸು ಸಿಕ್ಕರೆ ಅದು ನಮ್ಮ ಒಳ್ಳೆಯ ಕರ್ಮದ ಫಲವೇ. ನಮಗೆ ನಷ್ಟ ಉಂಟಾಗಿದ್ದರೆ ಅದು ನಮ್ಮಲ್ಲಿ ಇರುವ ಕೆಲವು ಸಣ್ಣ ತಪ್ಪಿನಿಂದಾಗಿ. ಜಗತ್ತನ್ನು ದೂಷಿಸುವ ಮೊದಲು ಆ ತಪ್ಪು ಏನು ಎಂದು ತಿಳಿದು ಅದನ್ನು ಸರಿಪಡಿಸಿದರೆ ಅದೃಷ್ಟ ನಮ್ಮ ಬಾಗಿಲು ತಟ್ಟುತ್ತದೆ. ಮಕರ ರಾಶಿಯವರು ಕೆಲವು ಸಮಯದಿಂದ 3 ದೊಡ್ಡ ತಪ್ಪುಗಳನ್ನು ಮಾಡುತ್ತಿದ್ದಾರೆ. ಈ ಸಮಯದಲ್ಲಿ ನೀವು ಅದೇ ತಪ್ಪುಗಳನ್ನು ಪುನರಾವರ್ತಿಸಿದರೆ ಯಶಸ್ಸು ನಿಮ್ಮಿಂದ ದೂರವಾಗುತ್ತದೆ. ಸುಮಾರು 70 ವರ್ಷಗಳಿಂದ ನಿಮ್ಮ ಜಾತಕದಲ್ಲಿ ಅದ್ಭುತ ಯೋಗಗಳು ರೂಪುಗೊಳ್ಳುತ್ತಿವೆ. ರವಿಶಲ್ಯ ಯೋಗ, ಭಾಗ್ಯವೃದ್ಧಿ ಯೋಗ ಮತ್ತು ಸರ್ವಾರ್ಥ ಸಿದ್ಧಿ ಯೋಗ. ಈ 3 ಯೋಗಗಳ ಸಂಯೋಗವು ನಿಮ್ಮ ಜೀವನದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತದೆ. ಹಣ, ಸಂತೋಷ ಮತ್ತು ಸಂಪತ್ತಿನಂತಹ ಪ್ರತಿಯೊಂದು ಕ್ಷೇತ್ರದಲ್ಲೂ ನಿಮ್ಮ ಪ್ರಗತಿಯನ್ನು ನೋಡುತ್ತೀರಿ. ಆದರೂ ನಾವು ನಿಮಗೆ ಹೇಳಲಿರುವ ಈ ಕೆಲವು ವಿಷಯಗಳನ್ನು ನೀವು ನಿರ್ಲಕ್ಷಿಸಬಾರದು. ಇಷ್ಟು ವರ್ಷಗಳಿಂದ ನೀವು ಕಾಳಜಿ ವಹಿಸುತ್ತಿದ್ದ ಆ ಸಣ್ಣ ವಿಷಯಗಳು ಈಗ ನಿಮ್ಮ ಯಶಸ್ಸಿನ ಅಡಿಪಾಯವಾಗಲಿದೆ. ವಾಸ್ತವವಾಗಿ ಮಕರ ರಾಶಿಯವರು ಮಾಡುತ್ತಿರುವ 3 ದೊಡ್ಡ ತಪ್ಪುಗಳು ಯಾವುವು, ಅವುಗಳನ್ನು ಏಕೆ ಸರಿಪಡಿಸುವುದು ಎಂದು ನಾನು ನಿಮಗೆ ವಿವರವಾಗಿ ತಿಳಿಸುತ್ತೇನೆ. ಇತ್ತೀಚಿನ ವರ್ಷಗಳನ್ನು ಒಮ್ಮೆ ನೆನಪಿಸಿಕೊಂಡರೆ ನಿಮ್ಮ ಜೀವನದಲ್ಲಿ ನೀವು ಅನೇಕ ಏರುಪೇರುಗಳನ್ನು ಕಂಡಿದ್ದೀರಿ. ಕೆಲವೊಮ್ಮೆ ನೀವು ಗಳಿಸಿದ್ದೀರಿ, ಇನ್ನು ಕೆಲವೊಮ್ಮೆ ನೀವು ಭಾರಿ ನಷ್ಟವನ್ನು ಅನುಭವಿಸಿದ್ದೀರಿ.
ಆದರೆ ಒಂದು ವಿಷಯವನ್ನು ನೆನಪಿಡಿ, ನೀವು ನಷ್ಟವನ್ನು ಅನುಭವಿಸಿದ್ದರೆ ಅದು ದೇವರು ನೀಡಿದ ಚಿಹ್ನೆಯನ್ನು ನೀವು ನಿರ್ಲಕ್ಷಿಸಿದ ಕಾರಣದಿಂದ. ಹಿಂದಿನಿಂದ 2 ಶಕ್ತಿಶಾಲಿ ದೇವತೆಗಳು ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬವನ್ನು ರಕ್ಷಿಸುತ್ತಿದ್ದಾರೆ. ಆ ದೇವತೆಗಳು ನಿಮ್ಮನ್ನು ಏಕೆ ರಕ್ಷಿಸುತ್ತಿದ್ದಾರೆ ಎಂದು ತಿಳಿದರೆ ನಿಮಗೆ ಆಶ್ಚರ್ಯವಾಗುತ್ತದೆ. ಹಿಂದೆ ಹಲವು ಬಾರಿ ನಿಮ್ಮ ಶತ್ರುಗಳು ನಿಮ್ಮನ್ನು ನಾಶ ಮಾಡಲು ಮತ್ತು ನಿಮ್ಮ ಜೀವನವನ್ನು ಹಾಳು ಮಾಡಲು ಭಯಂಕರ ಸಂಚುಗಳನ್ನು ರೂಪಿಸಿದ್ದರು. ಆ ದೇವರ ಕೃಪೆಯಿಂದ ನೀವು ಈ ಅಪಾಯಗಳಿಂದ ಹೊರಬಂದಿದ್ದೀರಿ. ಆದರೆ ಆ ಶತ್ರುವಿನ ನಕಾರಾತ್ಮಕ ಶಕ್ತಿ ಇನ್ನೂ ನಿಮ್ಮಲ್ಲಿದೆ. ಅದಕ್ಕಾಗಿಯೇ ನೀವು ಎಷ್ಟೇ ಪ್ರಯತ್ನಿಸಿದರೂ ಯಶಸ್ಸು ಅರ್ಧಕ್ಕೆ ನಿಲ್ಲುತ್ತೆ. ಈಗ ನೀವು ಈ ನಕಾರಾತ್ಮಕ ಶಕ್ತಿಯಿಂದ ಹೊರಬರುವ ಸಮಯ. ಮಕರ ರಾಶಿಯವರ ಜೀವನದಲ್ಲಿ 2 ದೇವರುಗಳು ರಕ್ಷಣೆಯಾಗಿ ನಿಂತಿದ್ದಾರೆ. ಆದರೆ ನೀವು ತಿಳಿಯದೆ ಮಾಡಿದ ಕೆಲವು ತಪ್ಪುಗಳಿಂದಾಗಿ ನಿಮ್ಮ ಸುತ್ತಲೂ ಇರುವ ರಕ್ಷಣಾತ್ಮಕ ಶಕ್ತಿ ದುರ್ಬಲಗೊಂಡಿದೆ. ನೀವು ಮಾಡಿದ ತಪ್ಪು ಏನು ಮತ್ತು ಆ ರಕ್ಷಣಾತ್ಮಕ ಶಕ್ತಿಯನ್ನು ಮತ್ತೆ ಬಲಪಡಿಸಲು ನೀವು ಏನು ಮಾಡಬೇಕು ಎಂದು ಈಗ ಎಚ್ಚರಿಕೆಯಿಂದ ಆಲಿಸಿ. ಮಕರ ರಾಶಿಯವರು ತಮ್ಮ ಜೀವನದಲ್ಲಿ ತಪ್ಪಾಗಿಯೂ ಸಹ ಮಾಡಬಾರದ ಮೊದಲನೇ ತಪ್ಪು ಶತ್ರುವನ್ನು ನಿರ್ಲಕ್ಷಿಸುವುದು. ಮಕರ ರಾಶಿಯವರು ಮಾಡುವ ದೊಡ್ಡ ತಪ್ಪುವೆಂದರೆ ಯಾವಾಗಲೂ ಶತ್ರುವನ್ನು ದುರ್ಬಲವೆಂದು ಪರಿಗಣಿಸುವುದು. ಅಂತಹ ನಿರ್ಲಕ್ಷ್ಯವು ಅಂತಿಮವಾಗಿ ನಿಮಗೆ ದೊಡ್ಡ ನಷ್ಟವನ್ನು ಉಂಟು ಮಾಡುತ್ತದೆ. ಮೊದಲು ನಿಮ್ಮನ್ನು ರಕ್ಷಿಸಿಕೊಳ್ಳಿ, ಆಮೇಲೆ ದೇವರು ನಿಮ್ಮನ್ನು ರಕ್ಷಿಸುತ್ತಾರೆ. ಮಕರ ರಾಶಿಯವರು ಕೆಲವು ಸಮಯದಿಂದ ತಮ್ಮ ಶತ್ರುಗಳ ಬಗ್ಗೆ ಬಹಳ ಜಾಗರೂಕರಾಗಿದ್ದರು. ಆದರೂ ಸುಲಭವಾಗಿ ಸಿಗುತ್ತಿಲ್ಲ, ಏಕೆಂದರೆ ಆ ಶತ್ರುಗಳು ನಿಮ್ಮೊಂದಿಗೆ ಇದ್ದಾರೆ, ನಿಮ್ಮೊಂದಿಗೆ ಊಟ ಮಾಡುತ್ತಾರೆ, ನಿಮ್ಮ ಎಲ್ಲ ವಿಷಯಗಳನ್ನು ತಿಳಿದಿದ್ದಾರೆ. ಇಂತಹ ಶತ್ರು ಹೊರಗಿನವನಲ್ಲ, ಆದರೆ ನಿಮ್ಮ ಜೀವನಕ್ಕೆ ಬಹಳ ಹತ್ತಿರದಲ್ಲಿ ಅಡಗಿರುವ ದ್ರೋಹಿಯು ನಿಮ್ಮನ್ನು ಸಂಪೂರ್ಣ ಬಡವನನ್ನಾಗಿ ಮಾಡಬಯಸುತ್ತಾನೆ. ಅವನು ನಿಮ್ಮ ಆಹಾರ ಮತ್ತು ಹಣದ ವಿಷಯದಲ್ಲಿ ಎಲ್ಲವನ್ನು ದೋಚಲು ಯೋಜನೆ ಮಾಡಿದ್ದಾನೆ. ಮಕರ ರಾಶಿಯವರಿಗೆ ಅನೇಕ ಒಳ್ಳೆಯ ಗುಣಗಳಿವೆ, ಆದರೆ ಅವುಗಳು ಕೆಲವೊಮ್ಮೆ ನಿಮಗೆ ಶಾಪವಾಗುತ್ತಿವೆ. ನಿಮ್ಮ ಮುಗ್ಧತೆ ಮತ್ತು ನಿಮ್ಮ ಮನಸ್ಸಿನಲ್ಲಿ ಏನನ್ನು ಮರೆಮಾಡದೆ ಎಲ್ಲರಿಗೆ ಹೇಳುವ ಗುಣವು ಜನರು ನಿಮ್ಮನ್ನು ಬಳಸಿಕೊಳ್ಳುವಂತೆ ಮಾಡುತ್ತದೆ. ಅದಕ್ಕಾಗಿಯೇ ಮಕರ ರಾಶಿಯವರು ಮಾಡಬಾರದ 2ನೇ ತಪ್ಪು ಎಂದರೆ ನಿಮ್ಮ ಜೀವನದ ರಹಸ್ಯಗಳನ್ನು ಇತರರೊಂದಿಗೆ ಹಂಚಿಕೊಳ್ಳುವುದು. ಭವಿಷ್ಯದಲ್ಲಿ ನೀವು ಏನು ಮಾಡಲು ಬಯಸುತ್ತೀರಿ, ನೀವು ಎಲ್ಲಿಗೆ ಹೋಗಬೇಕೆಂದು ಬಯಸುತ್ತೀರಿ, ನಿಮ್ಮ ಗುರಿ ಏನು, ನಿಮ್ಮ ಆದಾಯ ಎಷ್ಟು, ಇಂತಹ ವಿಷಯಗಳ ಬಗ್ಗೆ ಯಾರಿಗೂ ಹೇಳಬೇಡಿ. ಮಕರ ರಾಶಿಯವರು ಮಾಡುವ ದೊಡ್ಡ ತಪ್ಪು ಎಂದರೆ ನೀವು ಸಣ್ಣ ಯಶಸ್ಸನ್ನು ಪಡೆದಾಗ ಅದನ್ನು ಎಲ್ಲರಿಗೂ ಹೇಳಿ ಸಂಭ್ರಮಿಸುತ್ತೀರಿ. ಇದರಿಂದ ನಿಮ್ಮ ಕೆಲಸದ ಮೇಲೆ ಇತರರ ದೃಷ್ಟಿ ಬೀಳುತ್ತದೆ. ಪರಿಣಾಮವಾಗಿ ಚೆನ್ನಾಗಿ ಆಗಬೇಕಾದ ಕೆಲಸವು ಇದ್ದಕ್ಕಿದ್ದಂತೆ ನಿಲ್ಲುತ್ತದೆ ಅಥವಾ ನಷ್ಟವನ್ನು ಅನುಭವಿಸುತ್ತದೆ. ಅದಕ್ಕಾಗಿಯೇ ನಿಮ್ಮ ಎಲ್ಲ ಕೆಲಸಗಳನ್ನು ತುಂಬ ರಹಸ್ಯವಾಗಿಡಿ. 3ನೆಯ ತಪ್ಪು ದೇವರು ನೀಡಿದ ಚಿಹ್ನೆಗಳನ್ನು ನಿರ್ಲಕ್ಷಿಸುವುದು. ಈ ಭೂಮಿಯ ಮೇಲಿನ ಜನರು ನಿಮ್ಮನ್ನು ಬಿಟ್ಟರೂ ದೇವರು ನಿಮ್ಮನ್ನು ಬಿಡುವುದಿಲ್ಲ. ನೀವು ಇಂದಿನವರೆಗೂ ಯಾರಿಗೂ ಅನ್ಯಾಯ ಮಾಡಿಲ್ಲ. ಇತರರು ನಿಮ್ಮನ್ನು ಗುರುತಿಸುತ್ತಾರೋ ಇಲ್ಲವೋ, ನೀವು ಎಲ್ಲರಿಗೂ ಸಹಾಯ ಮಾಡುತ್ತಲೇ ಇದ್ದೀರಿ. ನೀವು ಮಾಡಿದ ಪುಣ್ಯವು ಈಗ ನಿಮಗೆ ಫಲಿತಾಂಶಗಳನ್ನು ನೀಡುತ್ತದೆ. ಮಕರ ರಾಶಿಯವರಿಗೆ ಒಳ್ಳೆಯ ದಿನಗಳು ನೀಡುವ ಮೊದಲು ದೇವರು ಖಂಡಿತವಾಗಿ ಕೆಲವು ಚಿಹ್ನೆಗಳನ್ನು ತೋರಿಸುತ್ತಾನೆ. ಉದಾಹರಣೆಗೆ, ನಿಮ್ಮ ನಿದ್ರೆಯಲ್ಲಿ ನೀವು ಅದ್ಭುತವಾದ ಕನಸನ್ನು ಕಾಣಬಹುದು. ಅದು ದೇವರ ಸಂಕೇತವಾಗಿರಬಹುದು, ಆದರೆ ನೀವು ಬೆಳಗ್ಗೆ ಎದ್ದಾಗ ಅದು ಕೇವಲ ಕನಸು ಎಂದು ಭಾವಿಸಿ ನಿರ್ಲಕ್ಷಿಸುವುದು ದೊಡ್ಡ ತಪ್ಪು. ಇಂದಿನಿಂದ ನೀವು ನೋಡಲಿರುವ ಚಿಹ್ನೆಗಳ ಬಗ್ಗೆ ಬಹಳ ಜಾಗರೂಕರಾಗಿರಿ. ಮಕರ ರಾಶಿಯವರೇ, ಇಂದಿನಿಂದ ನೀವು ಗಮನಿಸಬೇಕಾದ ಮತ್ತೊಂದು ಮುಖ್ಯ ವಿಷಯವೆಂದರೆ ಶನಿದೇವನ ಪ್ರಭಾವ. ಮಕರ ರಾಶಿಯ ಅಧಿಪತಿ ಶನಿಯಾಗಿರುವುದರಿಂದ ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ನ್ಯಾಯ ಮತ್ತು ಪ್ರಾಮಾಣಿಕತೆ ಇರಲಿ. ನೀವು ಯಾರಿಗಾದರೂ ಹಣವನ್ನು ಸಾಲವಾಗಿ ನೀಡುವ ಮೊದಲು 100 ಬಾರಿ ಯೋಚಿಸಿ. ಅದರಲ್ಲೂ ವಿಶೇಷವಾಗಿ ಮಂಗಳವಾರ ಮತ್ತು ಶನಿವಾರದಂದು ಹಣದ ವಹಿವಾಟು ನಡೆಸುವಾಗ ಜಾಗರೂಕರಾಗಿರಿ. ಈ ಸಮಯದಲ್ಲಿ ನೀವು ನೀಡುವ ಸಾಲವು ಮರಳಿ ಬರುವುದು ಕಷ್ಟವಾಗಬಹುದು ಮತ್ತು ಅದು ನಿಮ್ಮ ಸಂಬಂಧಗಳನ್ನು ಹಾಳು ಮಾಡಬಹುದು. ಉದ್ಯೋಗ ಮತ್ತು ವ್ಯವಹಾರ ಕ್ಷೇತ್ರಗಳಲ್ಲಿ ಮಕರ ರಾಶಿಯವರಿಗೆ ಈಗ ಹೊಸ ಅವಕಾಶಗಳು ಹುಡುಕಿಕೊಂಡು ಬರುತ್ತವೆ. ಆದರೆ ನೀವು ಹಳೆಯ ಗೆಳೆಯರ ಬಗ್ಗೆ ಅಥವಾ ಅಪರಿಚಿತರ ಮಾತು ಕೇಳಿ ಹೊಸ ಹೂಡಿಕೆ ಮಾಡುವಾಗ ಎಚ್ಚರಿಕೆಯಿಂದಿರಿ. ನಿಮ್ಮ ಜಾತಕದಲ್ಲಿ ಈಗ ರಾಹು ಮತ್ತು ಕೇತುವಿನ ಸಂಚಾರವು ಕೆಲವು ಗೊಂದಲಗಳನ್ನು ಸೃಷ್ಟಿಸಬಹುದು. ಆದ್ದರಿಂದ ಯಾವುದೇ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಮನೆಯ ಹಿರಿಯರ ಸಲಹೆ ಪಡೆಯುವುದು ಉತ್ತಮ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತಿಲ್ಲ ಎಂಬ ಬೇಸರ ನಿಮಗಿದ್ದರೆ ಇಂದಿನಿಂದ ಪರಿಸ್ಥಿತಿ ಬದಲಾಗಲಿದೆ. 12 ವರ್ಷಗಳ ನಂತರ ನಿಮ್ಮ ರಾಶಿಗೆ ಗುರುಗ್ರಹದ ದೃಷ್ಟಿ ಬೀಳುತ್ತಿರುವುದರಿಂದ ಸ್ಥಿರ ಆಸ್ತಿ ಅಥವಾ ವಾಹನ ಖರೀದಿ ಮಾಡುವ ಯೋಗವಿದೆ. ಕುಟುಂಬದ ವಿಷಯಕ್ಕೆ ಬಂದರೆ ಮಕರ ರಾಶಿಯವರು ತಮ್ಮ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ವಿಷಯಕ್ಕೆ ವಾಗ್ವಾದ ಮಾಡುವುದನ್ನು ಬಿಟ್ಟುಬಿಡಿ. ನಿಮ್ಮ ಮನೆಯಲ್ಲಿ ಶಾಂತಿ ಇದ್ದರೆ ಮಾತ್ರ ನೀವು ಹೊರಗಿನ ಜಗತ್ತನ್ನು ವಿಜಯ ಸಾಧಿಸಲು ಸಾಧ್ಯ. ಮನೆಯ ಈಶಾನ್ಯ ಮೂಲೆಯಲ್ಲಿ ಸದಾ ಸ್ವಚ್ಛತೆಯನ್ನು
ಕಾಪಾಡಿ ಮತ್ತು ಅಲ್ಲಿ ಒಂದು ತಾಮ್ರದ ಪಾತ್ರೆಯನ್ನು ನೀರನ್ನು ಇಡುವುದರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತದೆ. ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವಿರಲಿ. ವಿಶೇಷವಾಗಿ ಕಾಲು ನೋವು ಅಥವಾ ಬೆನ್ನು ನೋವಿನಿಂದ ಸಮಸ್ಯೆಗಳನ್ನು ಕಾಣಬಹುದು. ಇದನ್ನು ನಿರ್ಲಕ್ಷಿಸದೆ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಪಡೆಯಿರಿ. ವಿದ್ಯಾರ್ಥಿಗಳಿಗೆ ಈ ಸಮಯವು ಬಹಳ ಅನುಕೂಲಕರವಾಗಿದೆ. ಏಕಾಗ್ರತೆಯಿಂದ ಓದಿದರೆ ನೀವು ಅಂದುಕೊಂಡ ಗುರಿಯನ್ನು ತಲುಪುತ್ತೀರಿ. ಇನ್ನು ನೀವು ದಾನ ಧರ್ಮ ಮಾಡುವಾಗ ಜಾಗರೂಕರಾಗಿರಿ. ಹಳೆಯ ಬಟ್ಟೆಗಳನ್ನು ಅಥವಾ ಬಳಸಿದ ಪಾತ್ರೆಗಳನ್ನು ದಾನ ಮಾಡುವಾಗ ಅವುಗಳನ್ನು ತೊಳೆದು ಶುದ್ಧ ಮಾಡಿ. ಇಲ್ಲದಿದ್ದರೆ ನಿಮ್ಮ ಅದೃಷ್ಟವು ದಾನದ ರೂಪದಲ್ಲಿ ಇತರರ ಪಾಲಾಗಬಹುದು. ಈ ಎಲ್ಲ ಬದಲಾವಣೆಗಳು ನಿಮ್ಮ ಜೀವನವನ್ನು ಸಮೃದ್ಧಿಯತ್ತ ಕೊಂಡೊಯ್ಯಲಿದೆ. ಶ್ರದ್ಧೆ ಮತ್ತು ಭಕ್ತಿಯಿಂದ ನೀವು ಮಾಡುವ ಪ್ರತಿಯೊಂದು ಕಾರ್ಯದಲ್ಲೂ ಯಶಸ್ಸು ನಿಮ್ಮದಾಗಲಿದೆ. ಒಂದು ವೇಳೆ ನೀವು ಮನೆಯಿಂದ ಮುಖ್ಯ ಕೆಲಸಕ್ಕಾಗಿ ಹೊರ ಹೋಗುವಾಗ ಒಬ್ಬ ವೃದ್ಧನನ್ನು ನೋಡಿದರೆ ಅವರು ಬಡವರಾಗಿ ಅಥವಾ ಅಸಹಾಯಕರಾಗಿ ಕಾಣಿಸಿದರೆ ಅವರನ್ನು ನಿರ್ಲಕ್ಷಿಸಬೇಡಿ. ಅವರಿಗೆ ಕೈಲಾದ ಸಹಾಯ ಮಾಡಿ, ಏಕೆಂದರೆ ನಿಮ್ಮ ಅದೃಷ್ಟವು ಪರೀಕ್ಷಿಸಲು ದೇವರು ಆ ರೂಪದಲ್ಲಿ ಬಂದಿರಬಹುದು. ಮಕರ ರಾಶಿಯವರೇ, ನಿಮ್ಮ ಮನೆಯಲ್ಲಿ ನಲ್ಲಿಯ ನೀರು ಹನಿಹನಿಯಾಗಿ ಸೋರುತ್ತಿದ್ದರೆ ಅಥವಾ ಚಪ್ಪಲಿಗಳು ಅಸ್ತವ್ಯಸ್ತವಾಗಿ ಬಿದ್ದಿದ್ದರೆ ಇವುಗಳನ್ನು ಸಣ್ಣ ವಿಷಯಗಳೆಂದು ನಿರ್ಲಕ್ಷಿಸಬೇಡಿ. ಮನೆಯ ವಾತಾವರಣ ಶಾಂತಿಯುತವಾಗಿ ಮತ್ತು ಸ್ವಚ್ಛವಾಗಿರಬೇಕು. ನಿಮ್ಮ ಮನೆಯಲ್ಲಿ ಯಾವುದೇ ನೀರಿನ ಸೋರಿಕೆ ಇದ್ದರೆ ಅದನ್ನು ತಕ್ಷಣವೇ ದುರಸ್ತಿ ಮಾಡಿಸಿ. ಮನೆ ಅಸ್ತವ್ಯಸ್ತವಿದ್ದರೆ ನೀವೇ ಅದನ್ನು ಸರಿ ಮಾಡಿ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ. ನಿಮ್ಮ ಮನೆಯ ವಾತಾವರಣ ಶುದ್ಧವಾದಾಗ ಮಾತ್ರ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಪ್ರವೇಶಿಸುತ್ತಾಳೆ. ಇಷ್ಟು ವರ್ಷ ನೀವು ಕಷ್ಟಪಟ್ಟು ದುಡಿದರೂ ಹಣ ಸ್ಥಿರವಾಗಿರಲಿಲ್ಲ. ಯಾಕೆಂದರೆ ನಿಮ್ಮ ಮನೆಯಲ್ಲಿನ ಇಂತಹ ಸಣ್ಣ ದೋಷಗಳಿಂದ ಲಕ್ಷ್ಮೀದೇವಿ ಹಿಂತಿರುಗಿ ಹೋಗುತ್ತಿದ್ದಾಳೆ. ಅದಕ್ಕಾಗಿಯೇ ಮಕರ ರಾಶಿಯವರೇ, ಇಂದಿನಿಂದ ನಿಮ್ಮ ಮನೆಯನ್ನು ಪವಿತ್ರವಾಗಿಟ್ಟುಕೊಳ್ಳಿ. ಮಕರ ರಾಶಿಯವರು ಯಾರಿಗೂ ಯಾವುದೇ ವಸ್ತುವನ್ನು ಕೊಡಬಾರದು ಎಂದರೆ ಅದು ಹಸಿರು ಏಲಕ್ಕಿ. ನಿಮ್ಮ ಮನೆಯಲ್ಲಿ ಎಷ್ಟೇ ಏಲಕ್ಕಿಗಳಿದ್ದರೂ ಅವುಗಳನ್ನು ಅಡುಗೆಗೆ ಬಳಸಿ. ಆದರೆ ನಿಮ್ಮ ಅದೃಷ್ಟದ ಸಂಕೇತವಾಗಿ 1 ಅಥವಾ 2 ಹಸಿರು ಏಲಕ್ಕಿಗಳನ್ನು ಪ್ರತ್ಯೇಕವಾಗಿ ಇಟ್ಟಿರಿ. ಅವುಗಳನ್ನು ಇತರರಿಗೆ ಕೊಡಬೇಡಿ. ಜ್ಯೋತಿಷ್ಯದ ಪ್ರಕಾರ ಏಲಕ್ಕಿಯು ಶುಕ್ರ ಮತ್ತು ಬುಧ ಗ್ರಹಗಳಿಗೆ ಸಂಬಂಧಿಸಿದೆ. ಶುಕ್ರನು ಸಂಪತ್ತು ಮತ್ತು ಸಂತೋಷಕ್ಕೆ ಕಾರಣವಾದರೆ ಬುಧನು ಬುದ್ಧಿ ಮತ್ತು ವ್ಯವಹಾರಕ್ಕೆ ಕಾರಣ. ಸಂಜೆ ನಿಮ್ಮ ಮನೆಯ ಪೂಜಾ ದೀಪಗಳನ್ನು ಬೆಳಗಿದಾಗ 2 ಏಲಕ್ಕಿಗಳನ್ನು ನಿಮ್ಮ ಕೈಯಲ್ಲಿ ಹಿಡಿದು ಮಹಾಲಕ್ಷ್ಮಿ ಮತ್ತು ಬುಧ ದೇವರನ್ನು ಪ್ರಾರ್ಥಿಸಿ. ಆಗ ಆ ಏಲಕ್ಕಿಗಳು ದೈವಿಕ ಶಕ್ತಿಯನ್ನು ಪಡೆಯುತ್ತವೆ. ಅಂತಹ ಏಲಕ್ಕಿಯನ್ನು ಇತರರಿಗೆ ನೀಡಿದರೆ ನಿಮ್ಮ ಅದೃಷ್ಟವು ಇತರರಿಗೆ ನೀಡಿದಂತಾಗುತ್ತದೆ. ಈ ಸಣ್ಣ ನಿಯಮವನ್ನು ಪಾಲಿಸಿ, ಖಂಡಿತ ನಿಮ್ಮ ಜೀವನದಲ್ಲಿ ಬದಲಾವಣೆ ಉಂಟಾಗುತ್ತದೆ. ಈಗ ಈ ಸುಂದರ ಪ್ರಯಾಣದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ನಮ್ಮ ಚಾನಲ್ ನೀಡುವ ಇಂತಹ ಉಪಯುಕ್ತ ಮಾಹಿತಿಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲ ನೀಡಿ. ನಿಮ್ಮ ಪ್ರೋತ್ಸಾಹ ನಮಗೆ ಹೊಸ ವಿಡಿಯೋಗಳನ್ನು ಮಾಡಲು ಶಕ್ತಿ ನೀಡುತ್ತದೆ. ಹಾಗೆಯೇ ನಮ್ಮ ಶ್ರಮಕ್ಕೆ ಮೆಚ್ಚುಗೆಯಾಗಿ ನೀವು ಸೂಪರ್ ಥ್ಯಾಂಕ್ಸ್ಗಳನ್ನು ಕಳುಹಿಸಿಕೊಡಬಹುದು. ನಿಮ್ಮ ಈ ಸಣ್ಣ ಸಹಾಯ ನಮಗೆ ದೊಡ್ಡ ಪ್ರೇರಣೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಮ್ಮ ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಸ್ನೇಹಿತರೆ.